ಶಾಂತಿ ಕೊಡಂತ ಕೆಲಸ ಮಾಡ್ತೇನೆ. ನಿಮ್ಮಪ್ಪ ಏನಿಗೆಲ್ಲ ಇಡೀ ರಾಜ್ಯ, ಇಡೀ ದೇಶ ನಿಂತಿದ್ದೀನಿ, ಇಡೀ ಸಮಾಜ ನಿಂತೈತಿ, ಇಡೀ ಮಠಾಧೀಶರಿದ್ದಾರ. ಇವತ್ತಿನ ದಿವಸ ನೀ ಮನೆಗೆ ಕರ್ಕೊಂಡು ಹೊಂಟೆ. ನಾನು ನಿನ್ನ ಆತ್ಮಕ್ಕೆ ಶಾಂತಿ ಕೊಡೋಂತ ಕೆಲಸ ಮಾಡ್ದೆ. ನಾ ಬಿಡಂಗಿಲ್ಲ. ಪ್ರಾಣ ಕೊಟ್ಟಾದ್ರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೇನೆ. ನೀ ಧೈರ್ಯವಾಗಿ ನನಗೆ ನೀ ಹೆಂಗಿದ್ರೆ ಹಂಗೆ ಇದೆ. ನಾನು ಬಿಡಂಗಿಲ್ಲ. ಶಾಂತಿ ಸಿಗ್ಬೇಕಂದ್ರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ನೀವು ಶೀಘ್ರದಲ್ಲಿ ಆ ಹುಡುಗನ ಎನ್ಕೌಂಟರ್ ಮಾಡಿಸ್ಬೇಕು. ನಮ್ಗೆ ಗಲ್ ಶಿಕ್ಷೆ ಬೇಡ. ಚೆನ್ನಮ್ಮ ಸರ್ಕಲ್ ದಲ್ಲಿ ಕರ್ಕೊಂಡ್ ಬಂದು ಎಲ್ಲರ ಮುಂದ್ಗಡೆ ಅವ್ನಿಗೆ ಎನ್ಕೌಂಟರ್ ಮಾಡಿಸಿದ ನಂತರ ಆ ನೇಹ, ಆ ತಾಯಿ, ಆ ತಂಗಿಗೆ ನ್ಯಾಯ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲದಿದ್ದರೆ ಅವರು ತಂದೆ ತಾಯಿ ನಮ್ಮ ಇಡೀ ರಾಜ್ಯದಲ್ಲಿ ಅದು ನೀವು ಅನ್ಕೊಳಿಕ್ಕಾಗಲ್ಲ. ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗುತ್ತೆ. ನಿಮ್ಗೆ ಇದು ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ನಷ್ಟ ಅನುಭವಿಸಬೇಕಾಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿರೇಮಠ ಅವರ ಸಲುವಾಗಿ ನಾವು ಬಂದಿಲ್ಲ. ಎಲ್ಲ ಇವತ್ತಿನವರೆಗೂ ಎಷ್ಟೋ ಹೆಣ್ಮಕ್ಳ ಜೊತೆ ಅನ್ಯಾಯ ಆಗಿದೆ, ಎಷ್ಟೋ ಹೆಣ್ಮಕ್ಳ ಜೊತೆ ದೌರ್ಜನ್ಯ ಆಗಿದೆ. ಅವರೆಲ್ಲರ ಸಲುವಾಗಿ ನಾವು ಬಂದಿದ್ದೀವಿ. ಇವತ್ತು ಮುಂದೆ ಈ ರೀತಿ ಆಗ್ಬಾರ್ದಂದ್ರೆ ಈ ರೀತಿ ಚೆನ್ನಮ್ಮ ಸರ್ಕಲ್ದಲ್ಲಿ ಕರ್ಕೊಂಡ್ಬಂದು ಎನ್ಕೌಂಟರ್ ಮಾಡಬೇಕು. ಎಲ್ಲರಿಗೆ ಹೆದರಿಕೆ ಹುಟ್ಟುತ್ತೆ. ಹಾಗಾಗಿ ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ, ಕರ್ನಾಟಕ ಸರ್ಕಾರದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ನಾವು ಕೇಳ್ಕೊತಾ ಇದ್ದೀವಿ. ನೀವು ಶೀಘ್ರದಲ್ಲಿ ನೀವು ಯಾವುದೇ ರೀತಿ ತಡ ಮಾಡಬೇಡ್ರಿ. ನೀವು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಒಬ್ಬ ಪಾಪಿ, ಒಬ್ಬ ಕ್ರೂರಿಗೆ ನೀವು ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಅದಕ್ಕೆ ನೀವು ವಿಚಾರ ಮಾಡುವಂಥ ಪ್ರಶ್ನೆನೇ ಇಲ್ಲ. ನೀವು ದಯವಿಟ್ಟು ಆರ್ಡರ್ ಪಾಸ್ ಮಾಡ್ರಿ. ಚೆನ್ನಮ್ಮ ಸರ್ಕಲ್ದಲ್ಲಿ ಎನ್ಕೌಂಟರ್ ಆಗ್ಬೇಕಂತ ಆರ್ಡರ್ ಪಾಸ್ ಮಾಡ್ರಿ. ಅವಾಗ ಹಿರೇಮಠ ಮತ್ತು ಎಲ್ಲ ಇದ್ರ ಹಿಂದೆ ಏನು ಇವತ್ತಿನವರೆಗೆ ಏನು ಹೆಣ್ಮಕ್ಳ ಜೊತೆ ದೌರ್ಜನ್ಯ ಎಲ್ಲರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇವತ್ತು ನಾನು ಪ್ರಮಾಣ ವಚನ ಮಾಡ್ತಾ ಇದ್ದೀವಿ. ನಾವು ಹಾಗೂ ನಮ್ಮ ಮಂಜುನಾಥ್ ಚೌಹಾಣ್ ಅವರು 1 ವಾರದಲ್ಲಿ ನೀವು ಯಾವುದೇ ರೀತಿ ಡಿಸಿಷನ್ ತಗೊಂಡಿಲ್ಲ, ಆ ಹುಡುಗನಿಗೆ ನೀವು ಶಿಕ್ಷೆ ಕೊಡಲಿಲ್ಲಪ್ಪ ಅಂದರೆ ನಾವು ಹಾಗೂ ಮಂಜುನಾಥ್ ಚೌಹಾಣ್ ಅವರು ಸಂಘಟನೆ ವತಿಯಿಂದ ಹಾಗೂ ನಮ್ಮ ಈ ಟ್ರಸ್ಟ್ ವತಿಯಿಂದ ನಾವು ಚೆನ್ನಮ್ಮ ಸರ್ಕಲ್ ಹತ್ತಿರ ನಾವು ಉಪವಾಸ ಸತ್ಯಾಗ್ರಹ ಕುಂದಿರ್ತೀವಿ. ಆ ತಾಯಿ, ನಮ್ಮ ತಂಗಿಗೆ, ನಮ್ಮ ಸಹೋದರಿಗೆ ನ್ಯಾಯ ಸಿಗುವವರೆಗೂ ನಾವು ನಮ್ಮ ಹಠವನ್ನು ಬಿಡುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಹಠ ಬಿಟ್ಟು ಆ ಹುಡುಗನಿಗೆ ಶಿಕ್ಷೆ ಕೊಡಲಿಕ್ಕೆ ನೀವು ಶೀಘ್ರದಲ್ಲಿ ಆರ್ಡರ್ ಪಾಸ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಮಾಣ ವಚನ ಮಾಡಿ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಸರ್ಕಾರದ ಮೇಲೆ ವಿಶ್ವಾಸ ಇದೆ, ರಾಜ್ಯಪಾಲರ ಮೇಲೆ ವಿಶ್ವಾಸ ಇದೆ. 2 ರಿಂದ 3 ದಿನದಲ್ಲಿ ಆ ಹುಡುಗರಿಗೆ ಎನ್ಕೌಂಟರ್ ಮಾಡಿ ನೀವು ಎಲ್ಲರಿಗೆ ಒಂದು ಇಂಥ ಮಾಡೋರಿಗೆ ಎಲ್ಲರಿಗೆ ಒಂದು ತಕ್ಕ ಪಾಠ ಕಳಿಸ್ಬೇಕಂತ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.